Hello, friends. You have seen the advertisement that you can make money with WhatsApp, and you are waiting for the concept video. Sorry for the delay, and we'll be explaining this concept in Kannada to reach more people. Thank you. Please cooperate. ನೋಡಿ ಇಲ್ಲಿ ಇದು ಒಂದು ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಇದು ವೈರಲ್ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಇದ್ರ ಹೆಸರು ಮನಿ ಟ್ರೀ. ಇದು ವೈರಲ್ ಅಡ್ವರ್ಟೈಸ್ಮೆಂಟ್ ಅಂದರೆ ಫಸ್ಟ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವೈರಲ್ ಅಂದರೆ ಏನು? ಸೊ ನೋಡಿ, ಇವಾಗ ನಿಮಗೆ ವಾಟ್ಸಾಪ್ನಲ್ಲಿ ಯಾವುದೋ ಒಂದು ವಿಡಿಯೋ ಬರ್ತಿದೆ, ಆ ವಿಡಿಯೋನ ನೀವು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀರಾ. ಅದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವಾಗಲೂ ಯಾರೋ ಒಬ್ಬರು ಅದನ್ನು ಅಪ್ಲೋಡ್ ಮಾಡ್ತಿದ್ದಾರೆ, ಅದು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಅಂತ ಅವರು ಫಾರ್ವರ್ಡ್ ಮಾಡಿ ಒಂದು ವೈರಲ್ ಆಗ್ತದೆ. ಈ ವೈರಲ್ ವಿಡಿಯೋ ಅಂದರೆ ತುಂಬ ಜನಗಳು ನೋಡುವಂಥದ್ದು. ಒಬ್ಬರು ಅಪ್ಲೋಡ್ ಮಾಡಿರೋವಂಥ ವಿಡಿಯೋನ ಇಡೀ ಪ್ರಪಂಚ ನೋಡುವಂಥ ಆಪರ್ಚುನಿಟಿ ಇದೆ ಈ ವೈರಲ್ ವಿಡಿಯೋನಲ್ಲಿ. ಸೊ ಈ ವೈರಲ್ ವಿಡಿಯೋನಲ್ಲಿ ಏನಾದರೂ ದುಡ್ಡು ಮಾಡೋದಕ್ಕಾಗತ್ತಾ? ಸೊ ಅದಕ್ಕಿಂತ ಮುಂಚೆ ಒಂದು ಯೂನಿವರ್ಸಲ್ ಲಾ ನೋಡೋಣ. ಸೊ ಯೂನಿವರ್ಸಲ್ ಲಾ ಹೇಳುತ್ತೆ ಟೈಮ್ ಈಸ್ ಈಕ್ವಲ್ ಟು ಮನಿ. ಅಂದಮೇಲೆ ಇದೇ ಟೈಮ್ನಲ್ಲಿ ನಾವು ದುಡ್ಡು ದುಡಿಯೋದಕ್ಕೂ ಸಾಧ್ಯ ಇದೆ. ಹೇಗೆ? ನಮ್ಮ ಎಂಟರ್ಟೈನ್ಮೆಂಟ್ ಟೈಮ್ನಲ್ಲಿ ಯಾವ ರೀತಿ ನಾವು ದುಡ್ಡು ಮಾಡ್ಬೋದು? ಇದಕ್ಕೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ ನೋಡಿ. ಯಾವುದೋ ಒಂದು ವೈರಲ್ ವಿಡಿಯೋ ಇದೆ, ಆ ವಿಡಿಯೋ ನಿಮ್ಮ ಹತ್ರ ಬಂದಿದೆ. ಸೊ ನೀವು ಅದಕ್ಕೆ ನಾವು ಕಳಿಸೋವಂಥ ಒಂದು ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡ್ತಿರ್ತೀರ. ಓಕೆ, ನಾವು ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡಿರ್ತೀವಿ. ಸೊ ಆ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಆಗಿರೋವಂಥ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಅದು ಎಷ್ಟು ಜನ ನಿಮ್ಮ ಫ್ರೆಂಡ್ಸು ವ್ಯೂ ಮಾಡ್ತಾರೆ, ಸೊ ನಿಮಗೆ ಅಷ್ಟು ಅಮೌಂಟ್ ಸಿಗುತ್ತೆ. ಓಕೆ, ಸೊ ಇದು ಯಾವ ರೀತಿ, ಇದು ಎಲ್ಲಿಂದ ಅಮೌಂಟ್ ಬರುತ್ತೆ ನಾವು ಪೇ ಮಾಡೋದಕ್ಕೆ ಅಂತ ನಿಮಗೆ ಕ್ವೆಶ್ಚನ್ ಇದ್ದರೆ ನೋಡಿ, ಇಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋಗೆ ಒಂದು ಅಡ್ವರ್ಟೈಸ್ಮೆಂಟ್ನ ಆ್ಯಡ್ ಮಾಡಿ ನಾವು ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೆ ಸೆಂಡ್ ಮಾಡ್ತೀವಿ. ನಮ್ಮ ಪ್ರೀಮಿಯಂ ಮೆಂಬರ್ಸು ಅವರ ಗ್ರೂಪ್ಗೆ ಸೆಂಡ್ ಮಾಡ್ತಾರೆ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡಿ. 1 ವ್ಯೂ 10,000 ಪ್ರೀಮಿಯಂ ಮೆಂಬರ್ಸ್ಗೆ ಸೆಂಡ್ ಮಾಡಿದ್ರೆ 10 lakh ವ್ಯೂಸ್ ಆಗುತ್ತೆ. ಸೊ ಅಲ್ಲೇನಾಗ್ತಾ ಇದೆ, ಒಂದು ವೈರಲ್ ವಿಡಿಯೋ ಜೊತೆಗೆ ಒಂದು ಕಂಪ್ನಿ ಬ್ರ್ಯಾಂಡಿಂಗ್ ಆಗ್ತಿದೆ. ಆ ಕಂಪನಿಯ ಬ್ರ್ಯಾಂಡಿಂಗ್ ಮಾಡ್ತಾ ಇರೋದಕ್ಕೋಸ್ಕರ ನಾವು ಆ ಕಂಪನಿಗಳಿಗೆ ಚಾರ್ಜ್ ಮಾಡ್ತೀವಿ. ಆ ಕಂಪನಿಗೆ ಚಾರ್ಜ್ ಮಾಡಿರೋಂಥ ಹಣನ ಇಲ್ಲಿ ಎಲ್ಲ ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 90% ಆಫ್ ದ ಮನಿ ವಿಲ್ ಬಿ ಡಿಸ್ಟ್ರಿಬ್ಯೂಟಿಂಗ್ ಟು ದ ಪ್ರೀಮಿಯಂ ಅಕೌಂಟ್ ಹೋಲ್ಡರ್ಸ್. ಓಕೆ, ಸೊ ಹ್ಯಾವ್ ಫನ್ ಆ್ಯಂಡ್ ಅರ್ನ್, ನೋ ವರಿ, ಈಸಿ ಮನಿ. ಇಲ್ಲಿ ಇದನ್ನೆಲ್ಲ ಮಾಡೋದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ? ಯು ಮಸ್ಟ್ ಬಿಕಮ್ ಅವರ್ ಪ್ರೀಮಿಯಂ ಮೆಂಬರ್. ಓಕೆ, ಪ್ರೀಮಿಯಂ ಮೆಂಬರ್ಶಿಪ್ ಅಂದರೆ ಏನು? ಪ್ರೀಮಿಯಂ ಮೆಂಬರ್ಶಿಪ್ ಯಾವ ರೀತಿ ಬೈ ಮಾಡಬೇಕು, ಪ್ರೀಮಿಯಂ ಮೆಂಬರ್ಶಿಪ್ಪಿಂದ ನಿಮಗೆ ಸಿಗೋವಂಥ ಅವಕಾಶಗಳೇನು ಮತ್ತು ಅದರಿಂದ ಎಷ್ಟು ದುಡಿಬೋದು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀವಿ ಟ್ರೈನಿಂಗಲ್ಲಿ. ಥ್ಯಾಂಕ್ ಯು ವೆರಿ ಮಚ್.